ಹಾಗಾಗಿ ಟೋಟಲ್ ಫ್ಯಾಮಿಲಿ ಇವತ್ತು ಹೇರ್ ಕಟ್ಟಿಂಗ್ ಅಂತ ಹೇಳ್ಬೋದು. ಒಂದನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡಿನೇ ಸ್ಕೂಲನ್ನು ಕಲ್ತಿದ್ದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾ ಇದೆ. ಸೊ ಇನ್ನು ಬೆಳಗ್ಗೆ ಇವತ್ತು ಸಂಡೇ, ಅದರಲ್ಲೂ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಎದ್ವಿ. ನಮ್ಮ ಮನೆಯಲ್ಲಿ ಸಂಡೇಗೊಂದ್ಸರ ಪ್ರತಿ ಸಂಡೇ ಬರಲಿ ಲೇಟ್ ಮಾಡಿನೇ ಹೇಳ್ತೀವಿ, ಲೇಟ್ ಮಾಡಿನೇ ಟಿಫನ್ ಮಾಡ್ತೀವಿ. ಸೊ ಟೋಟಲಿ ಯಾವುದೇ ಕೆಲಸ ಆಗಿರ್ಬೋದು ಫುಲ್ ಲೇಟ್ ಆಗುತ್ತೆ. ಬೆಳಗ್ಗೆ ಲೇಟ್ ಮಾಡಿದ್ವಿ ಅಂತಂದರೆ ಫುಲ್ ಡೇ ಲೇಟ್ ಆಗುತ್ತೆ. ಒಂದೊಂದು ಸಾರಿ ನಾವು ಬೆಳಿಗ್ಗೆ ಬೇಗ ಎದ್ವಿ ಅಂತಂದರೆ ನಮ್ಮ ಕೆಲಸಗಳು ಕೂಡ ಬೇಗನೆ ಆಗಿಬಿಡುತ್ತೆ. ಯಾಕಂದರೆ ಹೇಳೋದ್ರಲ್ಲಿ ಡಿಪೆಂಡ್ ಇದೆ ನೋಡಿ. ಹಾಗಾಗಿ ಇವತ್ತು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಎದ್ದು ಎಲ್ಲರೂ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ಇವತ್ತು ಟೋಟಲ್ ಫ್ಯಾಮ್ಲಿನೇ ಹೇರ್ ಕಟ್ಟಿಂಗ್. ನಮ್ಮ ಯಜಮಾನ್ರು, ಆಮೇಲೆ ಶ್ರೀನಿಶಾ, ಆಮೇಲೆ ಶ್ರೀಹರ್ಷ, ಆಮೇಲೆ ಸೊ ಇವಾಗ ನಾನೊಬ್ಬಳು ಮಾತ್ರ ಬಾಕಿ. ಯಾಕಂದರೆ ಅವರೆಲ್ಲ ಹೇರ್ ಕಟ್ ಮಾಡಿಸ್ಕೊಂಬಂದ್ಮೇಲೆ ಅವರಿಗೆ ನೀರು ಹಾಕೋದಿರುತ್ತೆ, ಕಿವಿಯಲ್ಲಿ ಎಣ್ಣೆ ಹಾಕೋದಿರುತ್ತೆ, ಇದೆಲ್ಲ ನಾನು ಮಾಡಬೇಕು. ಹಾಗಾಗಿ ಟೋಟಲ್ ಫ್ಯಾಮ್ಲಿ ಇವತ್ತು ಹೇರ್ ಕಟ್ಟಿಂಗ್ ಅಂತ ಹೇಳ್ಬೋದು. ಅವರು ಕೂಡ ಬೆಳಿಗ್ಗೆ ಎದ್ದು ಏನಂತಂದರೆ ಒಂದು ಗ್ಲಾಸ್ ನೀರು ಕಾಸ್ಕೊಟ್ಟೆ, ಕುಡಿದ್ರು. ಅದಾದಮೇಲೆ ನಾನು ನೈಟೇ ಬಾದಾಮಿನ ನೆನೆ ಇಡ್ತೀನಿ. ಬಿಕಾಸ್ ಅದು ಮಕ್ಕಳಿಗೆ ಎಲ್ರಿಗೂ ಅದು ಒಂದು ಹೆಲ್ತಿ ಫುಡ್ ಅಂತ ಗೊತ್ತೇ ಇರುತ್ತೆ. ಹಾಗಾಗಿ ನೈಟು ಬಾದಾಮಿನ ನೆನೆ ಇಟ್ಟಿದ್ದೆ. ಅದನ್ನು ಕೂಡ ಒಂದು 4 ಪೀಸನ್ನು ಎಲ್ಲರೂ ತಿಂದು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬರೋದಕ್ಕೆ ಹೋದರು. ಟೋಟಲಿ ಫ್ಯಾಮ್ಲಿನೇ ಹೇರ್ ಕಟ್ ಮಾಡಿಸ್ಕೊಂಡು ಬಂದರು. ಅವರಿಗೆ ಕಿವಿಯಲ್ಲಿ ಎಣ್ಣೆ ಹಾಕಿದೆ, ತಲೆ ತುಂಬ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ಆದಂಥ ನೀರು ಹಾಕಿದೆ. ಅವರು ಕೂಡ ಫುಲ್ ಹೇಗಂತಂದರೆ ಬಾತ್ರೂಮಿಂದ ಹೊರಗಡೆ ಬರಬೇಕಾದ್ರೆ ಫುಲ್ಲು ಟಯರ್ಡ್ ಆಗಬೇಕು, ಆ ಥರ ಸ್ವಲ್ಪ ನೀರು ಹಾಕಿದೆ. ಸೊ ಎಲ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಹಾಗಾಗಿ ಅದಾದಮೇಲೆ ಫಸ್ಟ್ ಕ್ಲಾಸ್ ಆಗಿ ಉಪ್ಪಿಟ್ಟು ಮಾಡಿದೆ. ಅದು ಜವಿಗೋಧಿ ಉಪ್ಪಿಟ್ಟು, ಅದು ಕೂಡ ಹೆಲ್ದಿಗೆ ತುಂಬಾ ಒಳ್ಳೆಯದು. ಸೊ ನಮ್ಮತ್ತೆ ಕೊಟ್ಟು ಕಳಿಸಿದ್ರು, ಅದನ್ನು ಉಪ್ಪಿಟ್ಟು ಮಾಡಿದೆ. ಮಸ್ತಾಗಿ ಊಟ ಮಾಡಿದ್ರು. ಹಾಗಾಗಿ ಊಟ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಸೊ ನಾನು ಕೂಡ ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಸಲೂನ್ಗೆ ಹೊರಟಿದ್ದೀನಿ. ಇದು ಎಲ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ ಗೊತ್ತು. ಆಲ್ಮೋಸ್ಟ್ ಇಷ್ಟ ಆಗದೆ ಇರೋರಿಗೆ ಖುಷಿ ಆಗುತ್ತೆ, ಇಷ್ಟ ಆಗೋರಿಗೆ ಬೇಜಾರಾಗುತ್ತೆ ಅಷ್ಟೇ. ಯಾಕಂದರೆ ನನ್ನ ಹೇರು ತುಂಬ ಲೆಂತಿ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇಷ್ಟಪಟ್ಟಿದ್ರಿ. ಹಾಗಾಗಿ ಸೊ ಇವತ್ತು ನಾನು ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಯಾಕಪ್ಪ ಅಂತಂದರೆ ನನ್ನ ಹೇರು ತುಂಬ ಲೆಂತಿ ಜಾಸ್ತಿಯಾಗಿ ಬಂದುಬಿಟ್ಟಿದೆ. ಬಿಕಾಸ್ ಅದು ಆ ಥರ ಬಂದರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶಾರ್ಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಅದಲ್ಲದೆ ಏನು ಮೇನ್ ರೀಸನ್ ಅಂತಂದರೆ ಸೊ ಇರುವಾಗಲೇ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ವಯಸ್ಸಿರುವಾಗಲೇ ನಾವು ಏನೇನು ಮಾಡಬೇಕು, ಹೇಗಿರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತೀವೋ ಆ ಥರನೇ ಲೈಫ್ ಲೀಡ್ ಮಾಡಬೇಕು. ಆವಾಗ ನಮ್ಗೆ ಖುಷಿ ಆಗುತ್ತೆ. ಇಲ್ಲದೆ ಹೋದರೆ ಅಷ್ಟೇ, ಅಂದರೆ ಬೇರೆ ಯಾರೋ ಏನೋ ಹೇಳ್ತಾರೆ ಸೊ ಅಂತ ಹೇಳಿಬಿಟ್ಟು ನಮ್ಮ ಏನು ಖುಷಿ ಕ್ಷಣಗಳನ್ನು ಬಿಟ್ಟು ಬೇರೆಯವರು ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಬದುಕ್ತಾ ಇದ್ದರೆ ನಮ್ಮನ್ನೇ ನಾವು ಬೆಲೆ ಕೊಡೋದಿಲ್ಲ. ಅದಕ್ಕೋಸ್ಕರ ಸೊ ನಮ್ಮ ಯಜಮಾನರು ಕೂಡ ಹೇಳಿದರು, ನೀನು ಯಾವಾಗಲೂ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀಯ? ಇಲ್ಲ ಅಲ್ಲ, ಸೊ ನಿನಗೆ ಇಷ್ಟ ಆಗಿದೆ ಕಟ್ಟಿಂಗ್ ಮಾಡಿಸ್ಕೊಂಬ. ಆಮೇಲೆ ಇದೇ ವಯಸ್ಸಿನಲ್ಲೇ ತಾನೇ ಎಂಜಾಯ್ ಮಾಡೋದು, ಮತ್ತು ಮುಂದೆ ಏನು ಎಂಜಾಯ್ ಮಾಡೋಕ್ಕಾಗತ್ತಾ? ಹಾಗೇನಿಲ್ಲ. ಹಾಗಾಗಿ ಸೊ ನೀವು ಮಾಡಿಸ್ಕೊಂಬ, ನಿಂಗೆ ಹೆಂಗೆ ಮಾಡಿಸ್ಕೊಂಬರಕ್ಕೆ ಅನಿಸುತ್ತೋ, ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡಿಸ್ಕೊಂಬ ಅಂತ ಹೇಳಿದರು. ಹಾಗಾಗಿ ಸೊ ಇವತ್ತು ಹೊರಟಿದ್ದೀನಿ. ಹೇರು ಸ್ವಲ್ಪ ನೋಡಿದ್ರೆ ನನಗೆ ತುಂಬಾ ಒಂಥರ ಫೀಲ್ ಆಗುತ್ತೆ. ಹೇಗೆ ಮಾಡಿಸ್ಕೊತೀನೋ ಗೊತ್ತಿಲ್ಲ, ಬೆಚ್ಚ ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಕಾರ್ಡ್ ನೋಡಿಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಇವಾಗ ಮನೆ ಕೆಲಸ ಎಲ್ಲ ಆಯಿತು, ನೀಟಾಗಿ ಮುಗಿಸ್ಕೊಂಡಿದ್ದೀನಿ. ನಂದು ಕೂಡ ತಿಂಡಿ ಆಯಿತು. ಅವರು ತಿಂಡಿ ಮುಗಿಸ್ಕೊಂಡು ಕೂಡ ಮಕ್ಕಳು ಹೊರಗಡೆ ಹೋಗಿದ್ದಾರೆ. ಸೊ ಇವರು ಕೂಡ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನು ಸಲೂನ್ಗೆ ಹೋಗಿ ಸ್ವಲ್ಪ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹಾಗಾಗಿ ಗೈಸ್ ಏನು ಗೊತ್ತಾ, ಎಷ್ಟು ಲೆಂತಿ ಹೇರ್ಸು. ಲಾಸ್ಟ್ ಫೈನಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಅವನಿಗೆ ಇಷ್ಟು ಮಾಡಿಸ್ಕೊಳ್ಳೋದಾ ಅಥವಾ ಇಷ್ಟು ಮಾಡಿಸ್ಕೊಳ್ಳೋದಾ ಗೊತ್ತಿಲ್ಲ, ಬಟ್ ನೋಡೋಣ. ಅಲ್ಲಿ ಹೋದ್ಮೇಲೆ ಒಂದು ಐಡಿಯಾ ಅಂತ ಕೊಟ್ಟರು ಅಂತಂದರೆ ಸೊ ಇಷ್ಟು ಮಾಡಿಸ್ಕೊಂಡು ಆಮೇಲೆ ಶಾರ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ.
ಕಟ್ಟಿಂಗ್ ಅಂತೂ ಆಯಿತು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಥವಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಲೆಂತ್ ಏರ್ಬಿಟ್ಟು ಅಭ್ಯಾಸ, ಬಟ್ ಶಾರ್ಟ್ ಮಾಡಿಸ್ಕೊಂಡಿರಲಿಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಶಾರ್ಟ್ ಮಾಡಿಸ್ಕೊಂಡೆ. ಇನ್ನೊಂದು ಏನಂತಂದರೆ ಹೇರ್ ಕಟ್ಟಿಂಗ್ ಶಾಪಲ್ಲೇ ಅವರು ಕೂಡ ಹೇಳ್ತಾಯಿದ್ರು ಲೆಂತ್ ಹೇರ್ ಇದೆ, ಸ್ಟ್ರಾಂಗ್ ಇದೆ, ಆಮೇಲೆ ಬ್ಯೂಟಿಫುಲ್ ಇದೆ. ಒಂದು ಹೇರನ್ನು ಹೇಗೆ ನಾವು ಹೇಳಿ ಅಂದರೆ ನಮಗೆ ನಮ್ಮ ಕೈಯಲ್ಲಿತ್ತು ಅಂದರೆ ನಾವು ಹೇಗೆ ಕಸ್ಟಮೈಸ್ ಮಾಡ್ಕೋತೀವೋ ಅದೇ ರೀತಿಯಾಗಿ ಕೆಲವೊಂದು ವಸ್ತುಗಳನ್ನು ನಾವು ಹೇಳಿ ಕಸ್ಟಮೈಸ್ ಮಾಡಿಸ್ಕೊಳ್ಳಲ್ವ, ಹಾಗೆ ಹೇರು ಆ ಥರ ಇದೆ, ಹೇಳಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಥರನೇ ಇದೆ ಹೇರು ಅಂತೇಳಿ ಹೇಳ್ತಾಯಿದ್ರು. ಸೊ ಹಾಗಾಗಿ ಮಾಡಿಸ್ಕೊಳ್ಳೋದು ಅಲ್ಲಿ ತನಕ ಹೋಗಿದ್ದೀನಿ, ಬಟ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಅರ್ಥಾತ್ ಹೋಗೋಣ ಮತ್ತೆ ನನಗೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು. ಹೋಗಿದ್ಮೇಲೆ ಅವರೇ ಎಷ್ಟೋ ಸಜೆಷನ್ ಹೇಳಿದರು ನನಗೆ, ಈ ಹೇರ್ಗೆ ಯಾವುದು ಸೂಟ್ ಆಗುತ್ತೆ, ಆಮೇಲೆ ಹೇಗೆ ಹೇರನ್ನು ನಾವು ಇನ್ನು ಮುಂದೆ ಈ ಥರ ಎಲ್ಲ ಮೇಂಟೈನ್ ಮಾಡೋದು, ಆಮೇಲೆ ಅವರು ಪೂರ್ತಿ ಪ್ರತಿಯೊಂದು ಕೂಡ ನನಗೆ ತಿಳಿಸಿದ್ರು. ಇನ್ನೊಂದು ಏನಂದರೆ ಹೇರ್ ಕಟ್ಟಿಂಗ್ ಬೇಡವೇ ಬೇಡ, ಲೆಂತಿನೇ ಇರಲಿ, ಸ್ಟ್ರೇಟ್ ಮಾಡಿಬಿಡ್ತೀವಿ, ನಿಮ್ಮದು ತುಂಬಾ ಹೋಗುತ್ತೆ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಅದಲ್ಲದೆ ಸೊ ಇರೋ ವಯಸ್ಸಿನಲ್ಲೇ ಸ್ವಲ್ಪ ಎಂಜಾಯ್ ಮಾಡಬೇಕು, ಮತ್ತು ಆಮೇಲೆ ನಮಗೆ ವಯಸ್ಸು ಬರೋದಿಲ್ಲ. ಸೊ 40 ಇಯರ್ಸ್ 50 ಇಯರ್ಸ್ ತನಕ ಏನು ಈ ಥರ ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗುತ್ತೋ ಆ ಟೈಮ್ನಲ್ಲೇ ಎಂಜಾಯ್ ಮಾಡ್ಕೋಬೇಕು. ಆಮೇಲೆ ಮುಂದೆ ನಿಮಗೆ ಲೆಂತ್ ಹೇರ್ ಬಿಡೋದಿದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಅಂದರು. ಸೊ ನನಗೂ ಅದನ್ನೇ ಅಂದ್ಕೊಂಡೇ ಹೋಗಿದ್ದೆ. ಸೊ ಎರಡಕ್ಕೂ ಮ್ಯಾಚ್ ಆಯಿತು. ಹಾಗಾಗಿ ಮಾಡಿಸ್ಕೊಂಬಂದಿದ್ದೀನಿ ಫೈನಲಿ ಹೇರ್. ನನ್ನ ಹೇರು ಎಷ್ಟೊಂದು ಜನ ಬೈದಿರ್ತೀರಾ, ಯಾಕೆ ಕಟ್ ಮಾಡಿಸ್ಕೊಂಡಿರಿ ನೀವು, ಕಟ್ ಮಾಡಿಸ್ಕೋಬಾರ್ದು ಅಂತ ಅಂದ್ಕೊಂಡಿರ್ತೀರ. ಹಾಗಾಗಿ ಸ್ವಲ್ಪ ನೋಡೋಣ ಹೇಗೆ ಅನಿಸುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಸೊ ಮಾಡಿಸ್ಕೊಂಡಿದ್ದೀನಿ. ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದು ಹಾಗೆ ರೆಡಿಯಾಗಿ ಫಂಕ್ಷನ್ಗೆ ಹೋದೆ. ಅಮ್ಮ ನೋಡೇ ಇಲ್ಲ, ಅವಳು ನೋಡಿದ್ಲು ಅಂದರೆ ಮಮ್ಮಿ ನೀನು ಅಂಥೇಳಿ ಹಿಂಗೆ ಅಂದು ಮಾತಾಡ್ತಿದ್ಲವಳು, ಬಟ್ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅವಳು. ಸೊ ಫೈನಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬಟ್ ಇರಲಿ, ಮತ್ತು ನಂದು ಹೇರು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ, ಅದಕ್ಕೋಸ್ಕರ ಮಾಡಿಸ್ಕೊಂಡಿದ್ದೀನಿ. ನೋಡೋಣ, ಎಲ್ಲನೂ ಟ್ರೈ ಮಾಡಿ ನೋಡಬೇಕು. ಟ್ರೈ ಮಾಡ್ದೇ ನಾವು ಚೆನ್ನಾಗಿ ಕಾಣಲ್ಲ ಅಂತೇಳಿ ಅಂದ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಬನ್ನಿ, ಈಗ ನಾನು ರೆಡಿಯಾಗಿದ್ದೀನಿ. ಜಸ್ಟ್ ಇನ್ನೊಂದು ಸ್ವಲ್ಪ ತಲೆ ಬಾಚ್ಕೊಂಡು ಹೇರ್ ಪಿನ್ಸ್ ಇಟ್ಕೊಂಡು ಫಂಕ್ಷನ್ಗೆ ಹೋಗಿ ಮತ್ತೆ ಬಂದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಬನ್ನಿ. ಸೊ ಫೈನಲಿ ನಾನು ರೆಡಿಯಾಗಿ ಶಾಪಿಗೆ ಬಂದು ರೀಚ್ ಆದೆ. ನಾನು ಬರೋಷ್ಟೊತ್ತಿಗೆ ಎಷ್ಟು ಜನ ಬಂದುಬಿಟ್ಟಿದ್ರು, ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು. ಇವಳು ನನ್ನ ಫ್ರೆಂಡು, ಬಟ್ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡಿನೇ ಸ್ಕೂಲನ್ನು ಕಲ್ತಿದ್ದೀವಿ, ಪ್ರತಿಯೊಂದು ಕೂಡ ಶೇರ್ ಮಾಡ್ತೀವಿ. ಸೊ ಅಲ್ಲಿ ಕೂಡ ನನಗೆ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕರು, ತುಂಬಾ ಸಂತೋಷ ಆಯಿತು ಅವ್ರ ಜೊತೆ. ನ್ಯೂ ಫ್ರೆಂಡ್ ಇದ್ರೂ ಒಂಥರ ಏನೋ ಹಳೆಯ ಸಂಬಂಧ ಥರ ಅನ್ನೋ ಥರ ಇತ್ತು. ಸೊ ಅವ್ರ ಜೊತೆ ತುಂಬಾ ನನಗೆ ಕ್ಲೋಸ್ ಮೂವ್ ಆಯಿತು. ಆಮೇಲೆ ಪ್ರತಿಯೊಂದು ಕೂಡ ಆವಾಗಲೇ ನಾವು ನೋಡಿರ್ತೀವಿ, ಅವರು ನಮಗೆ ನೋಡಿರ್ತಾರೆ, ಅಂದ್ರೂ ಕೂಡ ಒಂದು ಓಲ್ಡ್ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ಟ್ರೀಟ್ ಮಾಡಿದ್ರು. ಒಂಥರ ಯೂನಿಕ್ ಆಗಿತ್ತು, ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಬಟ್ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಇದು ನಮ್ಮ ಫ್ರೆಂಡ್ದು ಶಾಪು, ಬಟ್ಟೆ ಶಾಪು, ಆಮೇಲೆ ಟೈಲರಿಂಗ್, ಪಿಕೋ ಫಾಲ್. ಸೊ ಟೋಟಲ್ ಎಲ್ಲ ಮಟೀರಿಯಲ್ಸನ್ನು ಸೇಲ್ ಮಾಡ್ತಾಳೆ. ಆಮೇಲೆ ಪ್ರತಿಯೊಂದು ಕೂಡ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಡ್ತಾಳೆ. ಹಾಗಾಗಿ ಸೊ ಇವಳು ನನಗೆ ಬೇಸಿಕ್ಲಿ ಅಂತಂದರೆ 1 to 10 ಹಿಡ್ಕೊಂಡು ಫ್ರೆಂಡ್ಸು. ಹಾಗಾಗಿ ಸೊ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀವಿ. ಚಿಕ್ಕ ವಯಸ್ಸಿನಿಂದಲೇ ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಮಿಡಲಲ್ಲಿ ಮದುವೆ, ಮನೆ, ಸಂಸಾರ ಇದು ಅಂದ್ಕೊಂಡು ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು. ಬಟ್ ಫೋನ್ ಕಾಂಟ್ಯಾಕ್ಟ್ ಇತ್ತು, ಡೈರೆಕ್ಟಾಗಿ ಮೀಟ್ ಆಗೋದು ಸ್ವಲ್ಪ ನಮಗೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಈಗ ನಾವು ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ಈ ಥರ ಎಲ್ಲ ಮೂಮೆಂಟ್ಸ್ಗಳಿಗೆ ನಾವು ಮೀಟ್ ಆಗೋದಕ್ಕೆ ಒಂದು ಬೆಸ್ಟ್ ಆಪ್ಷನ್ಸ್ ಕೂಡ ಸಿಕ್ತು. ಅದನ್ನೇ ಇವಳದು ಶಾಪ್ ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇನ್ವೈಟ್ ಮಾಡಿದ್ಲು. 1 ವೀಕ್ ಮುಂಚೆನೇ ಇನ್ವೈಟ್ ಮಾಡಿದ್ಲು. ತುಂಬ ಖುಷಿಯಾಯಿತು ನನಗೆ. ಹೋಗಿ ವಿಸಿಟ್ ಕೊಟ್ಟು ಕಂಪ್ಲೀಟಾಗಿ ನೋಡಿದೆ. ಇನ್ನಂತಂದರೆ ಒಂದು ಹೆಣ್ಮಕ್ಳು ಈ ಥರ ಸಿಟಿಯಲ್ಲಿ ಬಂದು ಎಲ್ಲವನ್ನು ಕಾನ್ಫಿಡೆಂಟಾಗಿ ತೊಗೊಂಡು ಒಂದು ಶಾಪ್ ಅಂತ ಓಪನ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಕಾಣ್ತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ನನಗೆ.
ಇನ್ನು ನಾನು ಬಂದಿರೋದೇ 7 o'clock, ಬಟ್ ಪೂಜೆ ಇನ್ನೂ ಆಗಿರಲಿಲ್ಲಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ನಾನು ಕೂಡ ಸ್ವಲ್ಪನೇ ಹೆಲ್ಪ್ ಮಾಡಿದ್ದೀನಿ, ಇನ್ನೂ ಮಾಡಬೇಕಾಗಿತ್ತು. ಬಟ್ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬಂದಿರೋದ್ರಿಂದ ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ. ಇನ್ನೂ ಪೂಜೆ ಇನ್ನೂ 1/2 hour ಮೇಲೆ ಆಗ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಅವಳಿಗೂ ಕೂಡ ತುಂಬಾ ಬೇಜಾರು, ಎಷ್ಟು ಬೇಗ ಹೋಗ್ತಾ ಇದೆಯಾ ಅಂತ ಹೇಳಿಬಿಟ್ಟು. ಹಾಗಾಗಿ ಉಡಿ ತುಂಬಿದ್ರು. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ. ನನಗೆ ಕಾಲು ಸಮಾಡೋದು ಪ್ರತಿಯೊಂದು ಏನಂತಂದರೆ ಈ ಥರದ್ದು ಇಷ್ಟ ಆಗೋದಿಲ್ಲ. ಆದರೂ ಒಂದು ಮುತ್ತೈದೆತನ ಅಂತ ಅನ್ನೋದು ಎಲ್ರಿಗೂ ದೊಡ್ಡದೇ ಅಲ್ಲ, ಅದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದು ಯಾವುದೂ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನನಗೆ ಒಂಥರ ತುಂಬ ಖುಷಿಯಾಯಿತು ಇವರನ್ನೆಲ್ಲ ಭೇಟಿಯಾಗಿರೋದು, ಅವ್ರ ಜೊತೆ ಕೆಲವೊಂದು ಸೆಲ್ಫಿ ತೊಗೊಂಡ್ವಿ. ಬಟ್ ಈ ಥರ ಎಲ್ಲ ಅಟ್ಯಾಚ್ಮೆಂಟ್ ಇರೋರು ಸ್ವಲ್ಪ ಸಿಗೋದು ಅಪರೂಪನೇ. ಫೈನಲಿ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಸೊ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಪೂಜೆ ಅಂತೂ ಸಖತ್ತಾಗಿತ್ತು. ಎಲ್ಲರೂ ತುಂಬಾ ಕಾಳಜಿ ಮಾಡಿದ್ರು, ತುಂಬಾ ಕೇರಿಂಗ್ ಆಗಿತ್ತು. ಆಮೇಲೆ ಕಷ್ಟಪಟ್ಟು ಒಂದು ಶಾಪನ್ನು ಕಟ್ಕೊಂಡಿದ್ದಾಳೆ. ಹಾಗಾಗಿ ನನಗೆ ಒಂದು ಪ್ರೌಡ್ ಫೀಲ್ ಆಯಿತು. ಸೊ ಹೆಣ್ಮಕ್ಳು ಕೂಡ ಒಂದು ಸ್ಟ್ರಾಂಗು, ಆಮೇಲೆ ಯಾರಿಗೂ ಹೆದರೋದಿಲ್ಲ, ಎಲ್ಲವನ್ನು ನೆಗಿಸ್ಕೊಂಡು ಹೋಗ್ತಾಳೆ. ಫ್ಯಾಮಿಲಿ ಆಗಿರ್ಬೋದು, ಆಮೇಲೆ ಹೊರಗಡೆ ಶಾಪ್ ಆಗಿರ್ಬೋದು. ಸೊ ಇದೆಲ್ಲ ನೆಗಿಸ್ಕೊಂಡು ಹೋಗಬೇಕು ಅಂದರೆ ಫಸ್ಟಿಗೆ ಧೈರ್ಯ ಇರಬೇಕು. ಹಾಗಾಗಿ ಆ ಧೈರ್ಯನ ಕಾನ್ಫಿಡೆಂಟ್ ಕೆಲವೊಬ್ಬರಿಂದ ನೋಡಿ ಕಲಿಬೇಕು. ಹಾಗಾಗಿ ನಮ್ಮ ಫ್ರೆಂಡ್ ಮಾಡೋದು ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಸೊ ತುಂಬಾ ಫೋರ್ಸ್ ಮಾಡಿ ಕರೆದಿದ್ದು, ಹಾಗಾಗಿ ಹೋಗಿದ್ದೆ. ಬಟ್ ಫೋರ್ಸ್ ಮಾಡದೇ ಇದ್ರೂ ನಾನು ನಮ್ಮ ಫ್ರೆಂಡ್ ಅಂತ ಬಂದರೆ ಯಾರಾದರೂ ನನಗೆ ಇನ್ವೈಟ್ ಮಾಡಿದ್ರೆ, ಎಷ್ಟೇ ಎನಿಮಿ ಇರಲಿ, ಎಷ್ಟೇ ದ್ವೇಷ ಮಾಡಲಿ, ಸೊ ನಾನು ಹಾರ್ಟ್ಲಿ ಹೋಗ್ತೀನಿ. ಸೊ ಇದು ನನ್ನ ಯಾವಾಗಲೂ ಬೆಳ್ಕೊಂಡು ಬಂದಿರೋದು. ಬಟ್ ಕೆಲವರೆಲ್ಲ ಬೇರೆ ಬೇರೆ ತಮ್ಮನ್ನು ತಾವೇ ತಿಳ್ಕೊಂಡು ನನ್ನನ್ನು ಬಿಡ್ತಾರೆ. ಹಾಗಾಗಿ ಸೊ ಅಂಥವರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ನಾನು ಒಂಥರ ಎನಿಮಿ ಥರ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಸೊ ಎಷ್ಟೊಂದು ಜನ ಎನಿಮೀಸ್ ಥರ ಟ್ರೀಟ್ ಮಾಡ್ತಾರೆ. ಅಂಥವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಮನೆಗೆ ಬಂದು ಇನ್ವೈಟ್ ಮಾಡಿದ್ರೆ ಬಂದೇ ಬರ್ತಾರೆ. ಸೊ ತಮ್ಮನ್ನು ತಾವೇ ತಿಳ್ಕೊಂಬಿಡ್ತಾರೆ. ಅಂಥವ್ರಿಗೆ ಏನೋಪ್ಪ ಇವಳಿಗೆ ಬರಲ್ಲ, ಒಂದು ರೀತಿ ಸೊಕ್ಕು ಬಂದಿದೆ, ಆಮೇಲೆ ದಿಮಾಕ್ ಬಂದಿದೆ, ಇದೆಲ್ಲ ತಮ್ಮನ್ನು ತಾವೇ ತಿಳ್ಕೊಂಬಿಡೋದು. ಸ್ವಂತ ಆಲೋಚನೆ ಇಲ್ಲದೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಆಮೇಲೆ ಹೇಳ್ದೇ ಇರೋದು. ಸೊ ಈ ಥರ ತುಂಬಾ ನಡೀತಾ ಇದೆ. ಹಾಗಾಗಿ ಹಾರ್ಟ್ಲಿ ಯಾರಾದರೂ ಬಂದು ಇನ್ವೈಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಅವರನ್ನೇ ಈಗ ನಾವು ಹೀಗಿರ್ತೀವಿ ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ಕೇಳಿ ತಿಳ್ಕೊತಾರೆ. ಸೊ ಅವರು ಬರಲ್ಲ ಬಿಡು, ಅವ್ರು ಬರಲ್ಲ ಅಂಥೇಳಿ ಮತ್ತೊಬ್ಬರಿಂದ ತಿಳ್ಕೊಂಡು ಆಮೇಲೆ ಬಿಟ್ಬಿಡ್ತಾರೆ. ಸೊ ಈ ಥರ ಜನ ಅಂತೂ ಜಾಸ್ತಿನೇ ಇದ್ದಾರೆ. ಹಾಗಾಗಿ ಸೊ ನಮ್ಮ ಫ್ರೆಂಡೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇನ್ವೈಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಸೊ ಗಾಯ್ಸ್, ಇವಾಗ ಜಸ್ಟ್ ಬಂದಲ್ಲ, ಹಾಗಾಗಿ ಸೊ ಪೂಜೆ ಸಖತ್ತಾಗಿ ಆಯಿತು. ಆಮೇಲೆ ತುಂಬಾ ಪ್ರೀತಿಯಿಂದ ನೋಡಿಕೊಂಡ್ರು. ಒಂಥರ ನನಗೆ ತುಂಬಾ ಖುಷಿನೂ ಆಯಿತು. ಹಾಗಾಗಿ ಸೊ ಇವಾಗ ರೆಸ್ಟ್ ಏನು ಮಾಡಬೇಕು. ಹಾಗೆ ಬರ್ತಾ ಒಂದಿಷ್ಟು ಸ್ನ್ಯಾಕ್ಸ್ ಕೂಡ ಕೊಟ್ಟು ಕಳಿಸಿದ್ದಾಳೆ. ಸೊ ಏನೋ ಇದೆ, ನಾನು ನೋಡಿಲ್ಲ. ಸೊ ಅದರಲ್ಲಿ ಸೊ ನಮ್ಮದು ಫ್ರೆಂಡ್ಶಿಪ್ಪು 10 years ಫ್ರೆಂಡ್ಶಿಪ್ಪು. ಅಂದರೆ 1ನೇ ಕ್ಲಾಸ್ ಇಟ್ಕೊಂಡು 10ನೇ ಕ್ಲಾಸ್ ಮುಗಿಯೋ ತನಕ ನಾವು ಒಟ್ಟಿಗೆ ಕಲ್ತಿದ್ದೀವಿ. ಹಾಗಾಗಿ ಸೊ ಫ್ರೆಂಡ್ಶಿಪ್ ಅನ್ನೋದು ಯಾವಾಗಲೂ ಕೂಡ ಹೋಗೋದೇ ಇಲ್ಲ. ಅದು ಅಷ್ಟು ಪ್ಯೂರ್ ಆಗಿರುತ್ತೆ, ಆಮೇಲೆ ಅಷ್ಟೇ ಸ್ಟ್ರಾಂಗಾಗಿ ಕೂಡ ಇರುತ್ತೆ. ಸೊ ಅಟ್ಲಿ ಹೇಳಬೇಕು ಅಂದರೆ ಇಂಥ ಫ್ರೆಂಡ್ಶಿಪ್ಗಳು ಸಿಗೋದು ಅಪರೂಪ. ಯಾರೂ ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಲೈಫ್ನಲ್ಲೂ ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸೇ ಆಗೋದು ಯಾವಾಗ್ಲೂ. ರಿಲೇಷನ್ಸ್ಗಿಂತಲೂ ಫ್ರೆಂಡ್ಸೇ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಇದನ್ನು ನನಗೆ ರಿಯಲಿ ಗೊತ್ತಾಗಿದೆ. ಹಾಗಾಗಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಉಡಿ ತುಂಬಿದ್ರು, ಹಾಗಾಗಿ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ತೋರಿಸ್ತೀನಿ ಬನ್ನಿ. ಪೂಜೆಗೆ ಹೋಗಿದ್ದೀನಿ ಅಂತಂದರೆ ಹಾಗೆ ಕಳಿಸಲ್ಲ. ಉಡಿ ತುಂಬಿ ಬ್ಲೌಸ್ ಪೀಸು ಆಮೇಲೆ ಹಣ್ಣು ಏನಾದರೂ ಇಟ್ಟು ಕಳಿಸ್ತಾರೆ. ಹಾಗಾಗಿ ಸೊ ಇಲ್ಲಿದೆ. ಆಮೇಲೆ ಸ್ನ್ಯಾಕ್ಸು ಸಮೋಸ ಏನೋ ಕೊಟ್ಟಲು. ಆಮೇಲೆ 4 ಸಮೋಸ ಇದೆ, ಆಮೇಲೆ ಜಿಲೇಬಿ ಇದೆ ನೋಡಿ. ಇದಿಷ್ಟು ಸ್ನ್ಯಾಕ್ಸ್ ಕೊಟ್ಟಲು. ಇನ್ನೂ ಅಲ್ಲೇ ಇದ್ದು ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಬೇಗನೆ ಬಂದುಬಿಟ್ಟೆ, ಸ್ವಲ್ಪ ನೈಟ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಬೇಗನೆ ಬಂದೆ. ಸೊ ಇದು ಬಾಳೆಹಣ್ಣು, ಆಮೇಲೆ ಇದೊಂದು ಬ್ಲೌಸ್ ಪೀಸ್.
ಸೊ ಇಷ್ಟು ಕೊಟ್ಲು. ಅಲ್ಲೇ ಇದ್ದರೆ ಇನ್ನೊಂದು ಸ್ವಲ್ಪ ಖುಷಿಯಾಗಿರ್ತಿದ್ಲೇನೋ, ಯಾಕಂದರೆ ಸ್ವಲ್ಪ ಬೇಗನೆ ಬಂದುಬಿಟ್ಟೆ ನಾನು ಕೂಡ. ಇನ್ನೂ ಮಾತಾಡೋದು ತುಂಬ ಜಾಸ್ತಿನೇ ಇತ್ತು, ಟೈಮ್ ಕೂಡ ಸಾಕಾಗಲಿಲ್ಲ. ಮತ್ತೆ ಯಾವಾಗಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಗಾಯ್ಸ್, ಹಾಗಾಗಿ ಈಗ ಹೋಗಿ ನಾನು ನೈಟಿಗೆ ಅಡುಗೆ ಮಾಡ್ಕೋಬೇಕು. ಸೊ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಸೊ ತಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಬಾಯ್.